Hello, good morning. Welcome back to my channel called Nakanle. ಬೆಳಗ್ಗೆ ಜುಬ್ 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 ಅಂತ ಅನ್ನುಚ್ಚಿದ ತಕ್ಷಣ ಇವಾಗ ಬಾಯಿ ತೊಳಿತಾ ಇದ್ದೀನಿ. ಜುಬ್ 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 ಅಂತ ರಪ 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 ರಾಪ್ 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 ಅಂತ ತೊಳ್ದಾಯ್ತು. ಇವಾಗ ತೊಳಿತಾ ಇದ್ದೀನಿ ನನ್ನ ತಿಕಾತರ ಮುಖಾನ ಜುಬ್ ಜುಬ್ ಜುಪ್ ಅಂತ. ಯಾವ ಥರ ತೊಳಿತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಬೋದು. ನಮ್ಮನ್ ಜೀವನದಲ್ಲಿ ಯಾವತ್ತು ಮಖನೇ ತೊಳೆದಿಲ್ಲ, ಆ ಥರ ಮಖ ತೊಳಿತಾ ಇದ್ದೀನಿ. ಸೊ ನೆಕ್ಸ್ಟ್ ಇಸ್ ಡನ್. ನಮಸ್ಕಾರ ಕರ್ನಾಟಕ ಜನರಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚಾನಲ್ ಹೆಸರು ಯಾಕೆ ಹೇಳೋಣ, ನಮ್ಮ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಚಾನಲ್ ಹೆಸರು ಈ ಅಂತ ನಕಲೇ. ಸೊ ಬೆಳಗ್ಗೆ ನಾನು ಕುಡಿತಾ ಇದ್ದೀನಿ ಹಾಲು ಪ್ಲಸ್ ತುಪ್ಪ. ಸೊ ಇವತ್ತಿನ ದಿನ ನೋಡೋಣ ಯಾವ ಥರ ಇರುತ್ತೆ, ಏನಿರುತ್ತೆ. ಫಸ್ಟಲ್ಲಿ ನಾನು ನಿಮ್ಗೆ ಇನ್ನೊಂದು ಮಾತು ಏನಂತ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, November 21st and 22nd ಕರ್ನಾಟಕಲ್ಲಿ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋ ಆರ್ಗನೈಸ್ ಆಗ್ತಾ ಇದೆ. ಇದು ಕಾಂಪಿಟೇಷನ್ ನಡೀತಾ ಇದೆ ಅಂದರೆ ಇದು ಟೌನ್ ಹಾಲಲ್ಲಿ. ಎಲ್ಲಿ? ಟೌನ್ ಹಾಲ್. ಸೊ ಎಲ್ಲರೂ ಬನ್ನಿ, ಸಿಗೋಣ, ಮಾತಾಡೋಣ, ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳೋಣ. ಸಖತ್ತಾಗಿರುತ್ತೆ. ಜೀವನದಲ್ಲಿ ನಾವು ಯಾರಿಗೆ ದುಡಿಯಲ್ವೋ, ಯಾರನ್ನ ಚೆನ್ನಾಗಿ ನೋಡ್ಕೊತೀವೋ, ಚೆನ್ನಾಗಿ ನೋಡ್ಕೊಳಲ್ವೋ, ಇದು ಸೆಕೆಂಡರಿ. ಪ್ರೈಮರಿ ಏನು ಗೊತ್ತಾ, ನಾವು ದುಡಿಬೇಕು, ನಾವು ಚೆನ್ನಾಗಿರಬೇಕು, ನಾವು ಅನ್ನೋದು ಆಮೇಲೆ ಯೋಚನೆ ಮಾಡೋಣ. ಫಸ್ಟ್ ಯೋಚನೆ ಮಾಡಬೇಕಾಗಿರೋದೇ ನಮ್ಮ ಅಪ್ಪ ಅಮ್ಮನ ಬಗ್ಗೆ. ಯಾಕಂದರೆ ನಾವು ಇವತ್ತು ಇಷ್ಟು ಚೆನ್ನಾಗಿರೋದು ಕಾರಣನೇ ನಮ್ಮ ಅಪ್ಪ ಅಮ್ಮ. ಅರ್ಥ ಮಾಡ್ಕೊಳ್ಳಿ, ದೇವಸ್ಥಾನದಲ್ಲಿ ದೇವರು ಇಲ್ಲ, ನಮ್ಮ ಕಣ್ಮುಂದೆ ಏನು ಕಾಣಿಸುತ್ತೆ ಗೊತ್ತಾ, ಅದೇ ದೊಡ್ಡ ದೇವರು. ಸ್ಟ್ರಾಂಗ್ ಕಾಫಿ ಈಸ್ ರೆಡಿ. ಸೊ ನಾನು ಕುಡಿತಾ ಇದ್ದೀನಿ ಬೆಳಗ್ಗೆ ನೆಸ್ಕೆಫೆ ₹2 ಸ್ಟ್ರಾಂಗ್ ಕಾಫಿ. ವೆಲ್ಕಮ್ ಬ್ಯಾಕ್ ಟು ಅಚುಸ್ ಕ್ಯಾಲಿಸ್ಥೆನಿಕ್ಸ್ ಮಾರ್ನಿಂಗ್ ವರ್ಕೌಟ್. ಇವತ್ತಿನ ಮಾರ್ನಿಂಗ್ ವರ್ಕೌಟ್ ಏನಂತ ನನಗೂ ಗೊತ್ತಿಲ್ಲ. ನಮ್ಮನ್ನು ಡೈಲಿ ಇದನ್ನೇ ಹೇಳ್ತೀನಿ, ಅದಾದಮೇಲೆ ಮೇಲೆ ಹೋಗ್ಬಿಟ್ಟು ಚೆನ್ನಾಗಿ ವರ್ಕೌಟ್ ಮಾಡಿಬಿಡ್ತೀನಿ. ಇವತ್ತಿನ ಬೆಳಗ್ಗೆ ವರ್ಕೌಟು ಶೋಲ್ಡರ್ಸ್ ಅಂದ್ಕೊಳ್ಳಿ. ಶೋಲ್ಡರ್ಸ್ 1 ರೌಂಡ್, ನೆಕ್ಸ್ಟ್ ರೌಂಡ್ ಮಾಡಿರೋದು ಟ್ರೈಸೆಪ್ಸು, ಶೋಲ್ಡರ್ ಮತ್ತು ಟ್ರೈಸೆಪ್ಸ್ ಆಲ್ಟರ್ನೇಟ್. ಅದಾದಮೇಲೆ 3ನೇ ರೌಂಡ್ ಶೋಲ್ಡರ್ಸ್ ಜುಬ್ 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 ಅಂತ ಮಾಡಿದ ತಕ್ಷಣ ಉಲ್ಟಾ ಜುಬ್ 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 ಆಗಿದ ತಕ್ಷಣ ಟ್ರೈಸೆಪ್ಸು ಕ್ರೇಜಿ ಅನ್ಕೊಳ್ಳಿ. ನೆಕ್ಸ್ಟು ಲಾಸ್ಟ್ ರೌಂಡ್ ಶೋಲ್ಡರ್ ಸ್ಟ್ರಕ್ಸ್. ವರ್ಕೌಟ್ ಎಲ್ಲ ಆಗಿದ ತಕ್ಷಣ ನಮ್ಮನ್ನ ಇಷ್ಟು ಕಷ್ಟ ಆಯ್ತು ಗುರು ಜೀವನದಲ್ಲಿ. ಗಾಡಿ ಸರ್ವಿಸ್ ಮಾಡಿಸ್ಕೊಳಕ್ ಕಾಸು ಇರ್ಲಿಲ್ಲ, ಊರವ್ರನ್ನೆಲ್ಲ ಕಾಸು ಕೇಳ್ದೆ. ಎಲ್ಲಾರು ಅವನಮ್ಮನ್ ಬಡ್ಡಿ ಅಂದ್ರು. ಪಾಪ ನಮ್ಮಮ್ಮ ಕಿವಿಯಲ್ಲಿ ಇರೋದು ವಾಲೆ ತೆಗೆದುಕೊಟ್ರು ನನಗೆ, ಹೋಗಿ ಸಾಲ ತೀರ್ಸ್ಕೊ, ಗಾಡಿ ಸರ್ವಿಸ್ ರೆಡಿ ಮಾಡಿಸ್ಕೊ ಅಂತ. ಅಮ್ಮನ್ಕಿಂತ ದೊಡ್ಡವ್ರು ಯಾರು ಇಲ್ಲ ಗುರು. ಇವತ್ತಿನ ಮಧ್ಯಾಹ್ನ ಲಂಚ್ ಗಣೇಶ್ ಪ್ಯಾರಡೈಸ್ ವೆಜ್ಜಲ್ಲಿ ಏನು ತಗೊಂಡಿದ್ದೀನಿ ಅಂದರೆ ಸೌತ್ ಇಂಡಿಯನ್ ಮೀಲ್ಸು. ಆಹಾ ಸಖತ್ ಗುರು. ಇಲ್ಲಂತೂ ಮೀಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ, ಖರಾಬ್ ಅಂದ್ಕೊಳ್ಳಿ. ನಾನು ತಿಂದಿರೋದೆ ಚಪಾತಿ ಮತ್ತು ಪಲ್ಯ ಜುಬ್ ಅಂತ ತಿಂದಿದ ತಕ್ಷಣ, ಆಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಡೆ ವೆಜಿಟೇಬಲ್ ಸಾಂಬಾರ್ಗೆ. ಅದಾದಮೇಲೆ ಇನ್ನೂ ಮಿಕ್ಕಿರೋದು ಸ್ವಲ್ಪ ರೈಸು ರಸಮ್ಗೆ. ತಿಂದಿದ ತಕ್ಷಣ ಡೈರೆಕ್ಟ್ ಹೋಗಿದ್ದೆ ನಂದಿನಿಲಿ ಮಿಲ್ಕ್ ಬೂತ್. ಅಲ್ಲೋಗಿ ಕುಡ್ದಿರೋದೆ ಕೋಲ್ಡ್ ಮಜ್ಜಿಗೆ ಅಂದ್ಕೊಳ್ಳಿ. ಆಹಾ ಈ ಥರ ಕೋಲ್ಡ್ ಮಜ್ಜಿಗೆ ಕುಡಿದ್ರೆ ನಮ್ಮನ್ನು ಕುಡಿತಾನೆ ಇರಬೇಕು. ಅದಕ್ಕೆ ನಾನು ಗಡ 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 ಅಂತ ಕುಡ್ದಿದ ತಕ್ಷಣ, ಅದಾದಮೇಲೆ ನಾನು ನೋಡಿರೋದು ಫ್ರೂಟ್ ಲಸ್ಸಿ ಅಂದ್ಕೊಳ್ಳಿ. ಇದಂತೂ ನೆಕ್ಸ್ಟ್ ಲೆವೆಲ್. ಗಡ 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 ಅಂತ ಕುಡ್ದಿದ ತಕ್ಷಣವೇ ಮತ್ತೆ ಗಡ 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 ಅಂತ ಕುಡಿದ್ಬಿಟ್ಟೆ. ಇವತ್ತಿನ ರಾತ್ರಿ ವರ್ಕೌಟು ಚೆಸ್ಟು ಮತ್ತು ಬೈಸೆಪ್ಸು. ಫಸ್ಟ್ ರೌಂಡು ಚೆಸ್ಟು, ಅದಾದಮೇಲೆ ನೆಕ್ಸ್ಟು ಬೈಸೆಪ್ ಕರ್ಲ್ಸ್ ಅಂದ್ಕೊಳ್ಳಿ. ಫಸ್ಟು ರೈಟ್ ಹ್ಯಾಂಡು, ಅದಾದಮೇಲೆ ನೆಕ್ಸ್ಟು ಲೆಫ್ಟ್ ಹ್ಯಾಂಡು. ಹೆಂಗೆ ನಾವು ಗೊತ್ತಲ್ವಾ, ಅವ್ನು ನಮ್ಮನ್ ಖರಾಬು.
ಬೈಸೆಪ್ಸ್ ಆಗಿದ ತಕ್ಷಣ ನೆಕ್ಸ್ಟು ಚೆಸ್ಟ್ ಅನ್ಕೊಳ್ಳಿ, ಇದಂತೂ ಸಖತ್ ಅನ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್. ಓ ಈ ವರ್ಕೌಟ್ ಮಾಡಿದ್ರೆ ಚೆಸ್ಟ್ ಪಂಪ್ ಅಂತೂ ನೆಕ್ಸ್ಟ್ ಲೆವೆಲ್, ಇದಂತೂ ಇನ್ನೂ ಕ್ರೇಜಿ ಅನ್ಕೊಳ್ಳಿ ಚೆಸ್ಟು. ಅದಾದಮೇಲೆ ನಾನು ಮಾಡಿರೋದು ಬೈಸೆಪ್ಸು, ಬೈಸೆಪ್ಸ್ ಗೋಲ್ಸ್, ಜುಪ್ 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 ಅಂತ ವರ್ಕೌಟ್ ಮಾಡಿದ ತಕ್ಷಣ ಹೋಗಿದೆ ವಿ ಪುರಂ ಫುಡ್ ಸ್ಟ್ರೀಟ್. ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ದೇವಸಾಗರಲ್ಲಿ ನಾನು ಇವತ್ತೇನು ತೊಗೊಂಡಿದ್ದೀನಿ ಅಂದರೆ ಸ್ಪೆಷಲ್ ಪಾವ್ ಬಾಜಿ ಮತ್ತು ಪಾನಿ ಪೂರಿ ಎಲ್ಲ ಸಖತ್ತಾಗಿ ತಿಂದಿದ ತಕ್ಷಣ ಕುಡ್ದಿರೋದೆ ಮಸ್ಕ್ ಮೆಲನ್, ಗಡ 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 ಅಂತ ಕುಡ್ದಿದ ತಕ್ಷಣ ಮನೆಗೆ ಬಂದ್ಬಿಟ್ಟೆ ಜುಪ್ ಅಂತ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ನಮ್ಮ ನಾಯಿ ಎನಿ ಟೈಮ್ ನನ್ನ ಜೊತೆನೇ ಮಲ್ಕೊಳುತ್ತೆ. ಇದು ಅನ್ನೋದು ಇದು ಬೇಕು ನನ್ನ ಜೀವನದಲ್ಲಿ.